ಮನಿ ಡಬ್ಲಿಂಗ್ ಹೆಸರಿನಲ್ಲಿ 28 ಲಕ್ಷ ರೂಪಾಯಿ ಪಂಗನಾಮ, 1 ಲಕ್ಷಕ್ಕೆ 3 ಲಕ್ಷ ಕೊಡೋದಾಗಿ ಹೇಳಿದ್ದ ಕಿರಾತಕರು ಒಟ್ನಲ್ಲಿ 28 ಲಕ್ಷ ರೂಪಾಯಿ ಪಂಗನಾಮ ಹಾಕಿದ್ದಾರೆ ಕಿರಾತಕರು. ಮನಿ ಡಬಲ್ ಮಾಡ್ತೀವಿ, ಮನಿ ಡಬ್ಲಿಂಗ್ ಹೆಸರಲ್ಲಿ 28 ಲಕ್ಷ ರೂಪಾಯಿ ಪಂಗನಾಮ, 1 ಲಕ್ಷಕ್ಕೆ 3 ಲಕ್ಷ ಕೊಡ್ತೀವಿ ಅಂತ ಹೇಳಿ ಹಣ ದೋಚಿದ್ದಾರೆ, ಲೂಟಿ ಮಾಡಿದ್ದಾರೆ. ಖತರ್ನಾಕ್ ಗ್ಯಾಂಗ್ ನಂಬಿ ಹಣ ನೀಡಿದಂತ ರಮೇಶ್, ಕಾಂಟ್ರಾಕ್ಟರ್ ರಮೇಶ್ಗೆ 28 ಲಕ್ಷ ರೂಪಾಯಿ ದೋಖಾ. ಒಂದಲ್ಲ ಎರಡಲ್ಲ, 28 ಲಕ್ಷ. ಮಧುಗಿರಿ ಮೂಲದ ವಿಜಯ್ ಕೃಷ್ಣ ಸಿಂಗ್ ನವೀನ್ 28 ಲಕ್ಷ 60,000 ರೂಪಾಯಿ ಹಣ ಪಡೆದಿದ್ರು ಈ ಆರೋಪಿಗಳು. ಹಣ ಚೆಕ್ ಮಾಡಿ ಬರ್ತೇವೆ ಎಂದು ಗ್ಯಾಂಗ್ ಪರಾರಿ. ಒಟ್ಟು 40 ಲಕ್ಷ ರೂಪಾಯಿ ಹಣ ರಿಕವರಿ ಮಾಡಿದ್ದಾರೆ ಪೊಲೀಸರು. ರಮೇಶ್ಗೆ ಅಷ್ಟೇ ಅಲ್ಲದೆ ಮತ್ತೊಬ್ಬ ವ್ಯಕ್ತಿಗೂ ಕೂಡ ಇದೇ ರೀತಿ ಧೋಖಾ ಮಾಡಿದ್ದಾರೆ. 18 ಲಕ್ಷ ರೂಪಾಯಿ ಪಡೆದು ವಂಚಿಸಿದಂತಹ ಖತರ್ನಾಕ್ ಗ್ಯಾಂಗ್. ಬಾಗಲಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮನಿ ಡಬಲ್ ಮಾಡ್ಕೊಡ್ತೇವೆ ಅಂತ ಹೇಳಿ ಈಗ 28 ಲಕ್ಷ ಪಂಗನಾಮ ಹಾಕಿದ್ದಾರೆ. 1 ಲಕ್ಷಕ್ಕೆ 3 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದಾರೆ ಕಿರಾತಕರು. ಖತರ್ನಾಕ್ ಗ್ಯಾಂಗ್ ನಂಬಿ ಹಣ ಕೊಟ್ಟಿದ್ದಾರೆ ರಮೇಶ್. ನಾವು ನಂಬಿ ಮೋಸ ಹೋಗೋವರೆಗೂ ಮೋಸ ಮಾಡುವಂತ ಜನ ಇದ್ದೇ ಇರ್ತಾರೆ. ಜನಕ್ಕೆ ಎಷ್ಟು ಹೇಳಿದ್ರು ಕೂಡ ಬುದ್ಧಿ ಬರಲ್ಲ. ಮನಿ ಡಬಲ್ ಮಾಡ್ತೇವೆ ಅಂದ್ರೆ ಏನು ಎತ್ತ ಯಾವುದನ್ನು ಯೋಚನೆ ಮಾಡದೆ, ಪರಿಶೀಲನೆ ಮಾಡದೆ ಹೀಗೆ ನಂಬಿ ಹಣ ಕೊಡ್ತಾರೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 28 ಲಕ್ಷ ರೂಪಾಯಿ ಪಂಗನಾಮವಾಗಿದೆ. ಕಾಂಟ್ರಾಕ್ಟರ್ ರಮೇಶ್ 28 ಲಕ್ಷ ರೂಪಾಯಿ ಕೊಟ್ಟು ಮೋಸ ಹೋಗಿರುವಂಥದ್ದು. ಮಧುಗಿರಿ ಮೂಲದ ವಿಜಯ್ ಕೃಷ್ಣ ಸಿಂಗ್ ನವೀನ್ ಎಲ್ಲ ಆರೋಪಿಗಳು 28 ಲಕ್ಷ 60,000 ಪಡೆದಿದ್ದಾರೆ ಆರೋಪಿಗಳು. ಹಣ ಚೆಕ್ ಮಾಡಿ ಬರ್ತೇವೆ ಅಂತ ಗ್ಯಾಂಗ್ ಪರಾರಿಯಾಗ್ಬಿಟ್ಟಿದೆ. ಒಟ್ಟು ಈಗಾಗಲೇ 40 ಲಕ್ಷ ಅವರಿಂದ ರಿಕವರಿ ಮಾಡಿದ್ದಾರೆ. ರಮೇಶ್ಗೆ ಅಷ್ಟೇ ಅಲ್ಲದೆ ಮತ್ತೊಬ್ಬರಿಗೂ ಕೂಡ ಇದೇ ರೀತಿ ಧೋಖಾ ಮಾಡಿದ್ದಾರೆ. 18 ಲಕ್ಷ ಪಡೆದು ವಂಚಿಸಿದ್ದಾರೆ ಖತರ್ನಾಕ್ ಗ್ಯಾಂಗ್. ಬಾಗಲಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎಷ್ಟೇ ಬಾರಿ ಅಧಿಕಾರಿಗಳು ಮತ್ತು ಸಾಮಾಜಿಕ ಕಾರ್ಯಕರ್ತರು, ಸಾಮಾಜಿಕ ಕಳಕಳಿ ಉಳ್ಳಂಥವರು, ಇನ್ನು ಮಾಧ್ಯಮದವರು ಕೂಡ ಇಂಥವರನ್ನ ನಂಬೇಡಿ ಅಂದ್ರು ಕೇಳಿಸ್ಕೊಳ್ಳಲ್ಲ ಜನ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ಅರುಣ್. ಅರುಣ್, ಈ ಪ್ರಕರಣದಲ್ಲಿ ಇದೇನು ಮೊದಲ ಬಾರಿಯಲ್ಲ, ಎಷ್ಟು ಸರ್ತಿ ಹೇಳಿದ್ರು ಕೂಡ ಜನ ಈ ರೀತಿಯಾಗಿ ಹಣದಾಸೆಗೆ ನಂಬಿ ಮೋಸ ಹೋಗ್ತಾರೆ. ಏನಾಗಿದೆ ಈ ಪ್ರಕರಣದಲ್ಲಿ, ಎಷ್ಟು ರಿಕವರಿ ಆಗಿದೆ? ಮಂಜರಿ, ಏನಂದ್ರೆ ಬೆಂಗಳೂರಿನ ಬಾಗಲಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಏನಂದ್ರೆ ಈ ರೀತಿಯಾಗಿ ಒಂದು ಘಟನೆ ನಡೆದಿರುವಂತದ್ದು. ಅಂದ್ರೆ ಹಣವನ್ನ ಡಬಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಏನು ವ್ಯಕ್ತಿಗಳು ಒಬ್ಬ ವ್ಯಕ್ತಿಗೆ ಅಂದ್ರೆ ರಮೇಶ್ ಅನ್ನೋ ವ್ಯಕ್ತಿಗೆ ವಂಚನೆ ಮಾಡಿರುವಂತದ್ದು. ಅಂದ್ರೆ 28 ಲಕ್ಷ ಕೊಟ್ರೆ ನಾವು ನಿಮ್ಗೆ 1 ಕೋಟಿ ಹಣವನ್ನ ಕೊಡ್ತೀವಿ, ಅದನ್ನ ನೀವು 9 ತಿಂಗಳಲ್ಲಿ ಖರ್ಚು ಮಾಡ್ಬೇಕು, ಇಲ್ಲಾಂದ್ರೆ ಹಣ ಏನೋ ಒಂದು ಪೇಪರ್ ತರ ಆಗ್ಬಿಡುತ್ತೆ, ಮತ್ತೆ ವ್ಯಾಲಿಡ್ ಇರಲ್ಲ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ವಂಚನೆ ಮಾಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಏನೋ ವಂಚನೆಗೊಳಗಾದಂತ ವ್ಯಕ್ತಿ ಏನಿದ್ದಾರೆ ರಮೇಶ್ ಅವರು ಬಾಗಲಕೋಟೆ ಪೊಲೀಸ್ ಠಾಣೆಗೆ ದೂರನ್ನ ಕೊಡ್ತಾರೆ. ಸದ್ಯಕ್ಕೆ ದೂರನ್ನ ಆಧರಿಸಿ 3 ವ್ಯಕ್ತಿಗಳನ್ನ ಬಂಧಿಸಿರುವಂತದ್ದು. ಅಂದ್ರೆ ಈ ರೀತಿ ಯಾವುದೇ ರೀತಿಯಾದಂತಹ ಹಣ ಡಬ್ಲಿಂಗ್ ಆಗುವಂತದ್ದು ವ್ಯವಸ್ಥೆ ಯಾವುದೂ ಸಹ ಇಲ್ಲ. ಇದು ಕೇವಲ ಒಂದು ನಂಬಿಕೆ ದ್ರೋಹವಾಗಿ ಮತ್ತೆ ನಮ್ಮ ಹಣವನ್ನ ಲಪಟಾಯಿಸಲು ಏನೋ ಮೂರು ಜನ ವ್ಯಕ್ತಿಗಳು ಸೇರ್ಕೊಂಡು ಈ ರೀತಿಯಾಗಿ ವಂಚನೆ ಮಾಡಿರುವಂತದ್ದು ಮೇಲ್ನೋಟಿಗೆ ಗೊತ್ತಾಗಿರುವಂತದ್ದು. ಈ ಬಗ್ಗೆ ಸಹ ಇದೀಗ ಬಾಗಲಕೋಟೆ ಪೊಲೀಸ್ ಪ್ರಕರಣವನ್ನ ದಾಖಲು ಮಾಡ್ಕೊಂಡು ತನಿಖೆಯನ್ನ ಮುಂದುವರಿಸ್ತಾ ಇರುವಂತದ್ದು. ಮಂಜರಿ, ಹಣ ಚೆಕ್ ಮಾಡಿ ಬರ್ತೇವೆ ಅಂತ ಈ ಗ್ಯಾಂಗ್ ಹಣ ತಗೊಂಡು ಪರಾರಿಯಾಗಿದೆ. ಸದ್ಯಕ್ಕೆ 40 ಲಕ್ಷ ರೂಪಾಯಿ ರಿಕವರಿ ಮಾಡಿದ್ದಾರೆ ಈ ಗ್ಯಾಂಗ್ನಿಂದ ಪೊಲೀಸರು. ಆದ್ರೆ ಕೇವಲ ರಮೇಶ್ಗಷ್ಟೇ ಅಲ್ಲ, ಸಾಕಷ್ಟು ಜನರಿಗೆ ಇದು ವಂಚನೆ ಆಗಿದೆ. ಮತ್ತೊಬ್ಬ ವ್ಯಕ್ತಿಯಿಂದನೂ ಕೂಡ ಸಾಕಷ್ಟು ಹಣ ಪಡೆದಿದ್ದಾರೆ. 18 ಲಕ್ಷ ರೂಪಾಯಿ ಪಡೆದು ವಂಚಿಸಿದೆ ಈ ಖತರ್ನಾಕ್ ಗ್ಯಾಂಗ್. 28 ಲಕ್ಷ ಕೊಡಿ, 1 ವರ್ಷದಲ್ಲಿ 1 ಕೋಟಿ ರೂಪಾಯಿ ಮಾಡಿಕೊಟ್ಬಿಡ್ತೇವೆ, ಹಣ ಡಬಲ್ ಮಾಡಿಕೊಡ್ತೇವೆ ಅಂತ ನಂಬಿಸಿ ವಂಚನೆ ಮಾಡಿದ್ದಾರೆ. 1 ಲಕ್ಷಕ್ಕೆ 3 ಲಕ್ಷ ಕೊಡೋದಾಗಿ ಹೇಳಿ ಈ ಆರೋಪಿಗಳು ಹಣ ಪಡೆದಿದ್ದಾರೆ. ನಾವು ಕೊಡುವಂತಹ ಹಣ 9 ತಿಂಗಳ ನಂತರ ಪೇಪರ್ ಆಗುತ್ತೆ ಅಂತ ಹೇಳಿದ್ರಂತೆ. ಇದನ್ನ ನಂಬಿ ರಮೇಶ್ ಅನ್ನೋರು 28 ಲಕ್ಷ ರೂಪಾಯಿ ಹಣ ನೀಡಿ ಮೋಸ ಹೋಗಿದ್ದಾರೆ. ಹೊಟ್ಟೆ ನೋವು, ಗ್ಯಾಸ್ ಟ್ರಬಲ್, ಆಸಿಡಿಟಿಗೆ ಚಿಂತೆ ಬೇಡ. 1 ಚಮಚ ಅಮೃತ ಬಿಂದು ಔಷಧಿ ನಿರಾಳತೆಯ ಅನುಭವ ನೀಡುತ್ತದೆ. ಅಮೃತ ಬಿಂದು, ಕೋಟ್ಯಾಂತರ ಜನರ ನೆಚ್ಚಿನ ಆಯುರ್ವೇದ ಪರಿಹಾರ.